ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಹುಬ್ಬಳ್ಳಿಯಾಗ ನೈಋತ್ಯ ರೈಲ್ವಾ ವಲಯ ಸ್ಥಾಪನಾ ಮಾಡಾಕ ದೊಡ್ಡ ಹೋರಾಟ ನಡೆದದ್ದು ಗೊತ್ತೈತಿ. ಆದ್ರೆ ಈಗ ಮತ್ತದನ್ನ ಮುಚ್ಚಾಕ ಒಳಗೊಳಗ ಮಸಲತ್ ನಡೆದೈತಿ ಅನ್ನೋ ಗುಸು ಸುದ್ದಿ ಹಬ್ಬೈತಿ. ಅದಕ್ಕೇನ್ ಕಾರಣ ಅಂತೀರೇನು? ನೀವ ನೋಡ್ರಲ್ಲ. ಬಳ್ಳಾರಿಯಾಗ ಗಣಿಗಾರಿಕೆ ಕ್ಯಾನ್ಸಲ್ ಮಾಡಿದ್ದ ಇಂಥ ಗುಸುಗುಸು ಸುದ್ದಿ ಹಬ್ಬೇತ ನೋಡ್ರಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀರೇನು? ಗಣಿಗಾರಿಕೆ ಬಂದ್ ಆಗಿದ್ರಿಂದ ನೈಋತ್ಯ ರೈಲ್ವೆ ವಲಯದ ಇನ್ಕಮ್ ಬಾಳ ಕಮ್ಮಿ ಆಗೇತಂತ. 2011ರಾಗ 40 ದಶಲಕ್ಷ ಟನ್ ಮಾಲ್ ಸಾಗ್ಸೋ ಗುರಿ ಇತ್ತಂತ. ಆದ್ರೀಗ 10% ಆಗಿಲ್ಲಂತ. ಇದನ್ನ ನೆಪ ಮಾಡ್ಕೊಂಡು ದೊಡ್ಡ ಅಧಿಕಾರಿ ಮಂದಿ ನೈಋತ್ಯ ವಲಯ ಹುಬ್ಬಳ್ಳಿಯಿಂದ ಶಿಫ್ಟ್ ಮಾಡಾಕ ಮಸಲತ್ ಮಾಡ್ಯಾರ ಅನ್ನೋ ಸುದ್ದಿ ಹಬ್ಬೈತಿ. ಸೌತ್ ವೆಸ್ಟರ್ನ್ ರೈಲ್ವೆ ಮುಚ್ಚಬೇಕನ್ನುವಂಥದ್ದು ಏನು ಒಂದು ಈ ಸುಳ್ಳು ಸುದ್ದಿ ಹಬ್ಬಿದೆ, ಇದು ಪೂರ್ತಿ ಸುಳ್ಳು. ನಾಳೆ ಸುಪ್ರೀಂ ಕೋರ್ಟ್ ಆ ಬ್ಯಾನ್ ಅಂತ ತೆಗೆದ ನಂತರ ನಮ್ಮ ರೈಲ್ವೆ ಮತ್ತು ಭಾರತ ರೈಲ್ವೆದಾಗ ಈ ರೈಲ್ವೆ ಫಸ್ಟ್ ನಂಬರ್ ಬರ್ತದೆ. ಕಳೆದ 2 ವರ್ಷದಿಂದ 5 ರಿಂದ 6 ರೇಕ್ ಗಣಿಮಣ್ಣು ರಫ್ತು ಆಕಿತ್ತಂತ. ಆದ್ರೀಗ 2 ರೇಕ್ಕಿಂತ ಕಮ್ಮಿ ಆಗೇತಂತ. ಹಿಂಗಾಗಿ ನೈಋತ್ಯ ರೈಲ್ವೆ ವಲಯ ಲಾಸ್ನಾಗ ಬಂದೈತಂತ. ಇದನ್ನ ನೆಪ ಮಾಡ್ಕೊಂಡು ವಲಯ ಎತ್ತಂಗಡಿ ಮಾಡಾಕ ಮುಂದಾದ್ರ ದೊಡ್ಡ ಹೋರಾಟ ಮಾಡ್ತೀವಿ, ಏನ ಆದ್ರೂ ವಲಯ ಶಿಫ್ಟ್ ಮಾಡಾಕ ಬಿಡೋದಿಲ್ಲ ಅಂತಾರ ಇಲ್ಲಿನ ಹೋರಾಟಗಾರರು. ಸುಪ್ರೀಂ ಕೋರ್ಟ್ ಒಂದು ಅದಿರು ಸಾಗಣೆಯ ಮೇಲೆ ಏನು ನಿಷೇಧ ಹೇರಿದ್ರಿಂದ ಏಕಾಏಕಿ ಅದೇ ನೆಪ ಒಡ್ಡಿ ಇವತ್ತು ರೈಲ್ವೆ ವಲಯನ್ನ ಮುಚ್ಚುವಂತ ಪರಿಸ್ಥಿತಿ ಅಲ್ಲಿ ಇದ್ದಂತ ಕೆಲವು ಅಧಿಕಾರಿಗಳು ಸಂಚಲನ ರೂಪಿಸ್ತಾ ಇದ್ದಾರೆ. ಇದು ಸುಲಭದ ಮಾತಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಾನು ಇಡೀ ಉತ್ತರ ಕರ್ನಾಟಕ ಜನತೆ ಪರವಾಗಿ ನನ್ನ ಆಶಾಭಾವನೆ ಹೊಂದಿದೆ. ಸುಪ್ರೀಂ ಕೋರ್ಟ್ ಬಳ್ಳಾರಿಯಾಗ ಗಣಿಗಾರಿಕೆ ಮಾಡಾಕ ಆದೇಶ ಕೊಟ್ರ ಮತ್ ಆದಾಯ ಹೆಚ್ಚಾಗುವುದು ಗ್ಯಾರಂಟಿ. ಅದೇನಂತಾರಲ್ಲ, ನಗಡಿ ಜೋರಾದ್ರ ಮೂಗ್ ಕೊಯ್ಯಾಕ ಮುಂದಾಗಿದ್ರಂತ ಹಂಗ ಆಗೇತಿ ಹುಬ್ಬಳ್ಳಿ ವಲಯ ಎತ್ತಂಗಡಿ ಮಾಡೋ ಗುಸುಗುಸು ಸುದ್ದಿ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಸಂವಿಧಾನದಾಗ 4ನೇ ಅಂಗ ಅಂದ್ರ ಪತ್ರಿಕಾ ರಂಗ. ಆದ್ರ ಧಾರವಾಡ ಜಿಲ್ಲೆಯಾಗ ಪತ್ರಿಕಾ ಸ್ವಾತಂತ್ರ್ಯನ ಹರಣ ಮಾಡೋ ಹುನ್ನಾರ ನಡೆದೈತಿ. ಧಾರವಾಡದ ರೈತ ಸಂಪರ್ಕ ಕೇಂದ್ರದಾಗ ಕಳಪಿ ಬೀಜ ವಿತರಣೆ ಮಾಡಾಕುಂತಾರ ಅಂತ ವರದಿ ಮಾಡಾಕ್ ಹೋದ್ರ ಕೆಲ್ಸಕ್ಕ ಅಡ್ಡಿ ಮಾಡ್ಯಾರಂತ ಅವ್ರ ಮ್ಯಾಲ ಕೇಸ್ ಹಾಕ್ಯಾರ. 2 ದಿನದ ಹಿಂದಷ್ಟ ಪತ್ರಕರ್ತರು ರೈತ ಸಂಪರ್ಕ ಕೇಂದ್ರಕ್ಕ ಸುದ್ದಿ ಮಾಡಕ್ ಹೋಗಿದ್ರು. ಕೃಷಿ ಅಧಿಕಾರಿ ವಂದನಾ ಪೂಜಾರಿ ಮತ್ತ ಸಹಾಯಕ ಕೃಷಿ ಅಧಿಕಾರಿ MN ಪಾಟೀಲ ಮತ್ತ ಸಹಾಯಕ ನಿರ್ದೇಶಕ ವೀರಣ್ಣ ಪತ್ರಕರ್ತರ ಮ್ಯಾಲ ದೂರು ಕೊಟ್ಟಾರ. ತಮ್ಮ ಅವ್ಯವಹಾರ ಬಯಲಾಕೈತಿ ಅಂತ ಪತ್ರಕರ್ತರ ಮ್ಯಾಲ ಗೋಬಿ ಕುಂದ್ರಸ್ಯಾರ. ಮಾತಾಡೋಕೆ ಕಲಿಯಕ್ಕೆ ಅಂತಾರೆ. ನಾವ್ ಯಾರು ಅಲ್ಲಿಗೆ ಹೋಗಿ ಇಲ್ಲಿ ಹೋಗಕ್ಕೆ ನಿಮ್ಗೆ ಗೊತ್ತಿದೆ. ಅಲ್ಲ ಮೈ ಮೇಲೆ ಬರ್ತಾರೆ ಎಲ್ಲ ಶೂಟಿಂಗ್ ಆಯ್ತು. ಎಲ್ಲ ರೈತರು ಗೊತ್ತು ಅಂದೆ. ಆಮೇಲೆ ನಾನು ಬೇರೆ ಸರಿ ಮಾಡ್ಕೊಂಡು ಫಸ್ಟ್ ಯಾರು ಅಭಿವೃದ್ಧಿ ನೆಪದಾಗ ಯಾವುದೇ ಯೋಜನಾ ಜಾರಿ ಆದ್ರೂ ರೈತರಿಗ ಸಂಕಟ ನೋಡ್ರಿ. ಈ ಬಾಗಲಕೋಟೆ ಜಿಲ್ಲಾದಾಗೂ ಹಂಗ ಆಗೈತಿ. ಕಾಲುವೆ ನಿರ್ಮಾಣದಿಂದ ರೈತರು ಪರದಾಡೋಂಗಾಗೈತಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಾಗ ಮರೋಳ್ ಏತ ನೀರಾವರಿ ಕಾಲುವೆ ಕೆಲಸ ಜೋರಾಗಿ ನಡೆದೈತಿ. ಆದ್ರೆ ಈ ಕಾಮಗಾರಿಗೆ ರೈತ ಮಂದಿ ವಿರೋಧ ವ್ಯಕ್ತಪಡಿಸ್ಯಾರ. ಈ ಯೋಜನಾದಾಗ 1637 ಎಕರೆ ಹೊಲದಾಗ ಕಾಲುವೆ ನಿರ್ಮಾಣ ಆಕೈತಿ. ಸದ್ಯಕ್ಕೆ ಜಮೀನ್ದಾಗ ಬೆಳಿನೂ ಕೈಗೆ ಬರೋ ಹಂಗೈತಿ. ಆಮ್ಯಾಲ್ ರೈತರಿಗೆ ಸೂಕ್ತ ಪರಿಹಾರ ಕೊಟ್ಟು ಕಾಮಗಾರಿ ಮಾಡಬೇಕು ಅನ್ನೋದು ರೈತ ಮಂದಿ ಒತ್ತಾಯ ಆಗೈತಿ. ಈಗ ನಾವು ಜಮೀನಲ್ಲಿ ಬಿತ್ತನೆ ಮಾಡಿವಿ. ಅವರು ಇವತ್ತು ದಿಢೀರವಾಗಿ ಮಷಿನರಿ ತೊಗೊಂಡು ಪೊಲೀಸ್ ಪ್ರೊಟೆಕ್ಷನ್ದಲ್ಲಿ ಕೆಲಸ ಮಾಡ್ತಾ ಇದಾರೆ. ನಮ್ದು ಇವತ್ತಿನ ಒಂದು ಏನು ತಡೆ ಅಂತಂದ್ರೆ ನಮಗೆ ಈಗ ಬಿತ್ತಿದ ಇದದ ಇನ್ನು 2 ತಿಂಗಳಿಗೆ, ಈಗ ಆಲ್ರೆಡಿ 1 ತಿಂಗಳ ಬಿತ್ತನೆ ಬೆಳೆ ಅದ. ಇನ್ನು 2 ತಿಂಗಳ ನಂತರ ಅವರು ಕೆಲಸ ಮಾಡ್ಕೊಳ್ಳಿ. ನಮಗೆ ಏನಪ್ಪ ಅಂದ್ರೆ ಇವತ್ತು ಮಾರುಕಟ್ಟೆ ಬೆಲೆ ಕೊಟ್ಟು ಅವ್ರ ಜಮೀನು ತೊಗೊಂಡು ಕೆಲಸ ಮಾಡ್ಕೊಳ್ಳಿ. ಆದ್ರೆ ರೈತರ ಮಾತು ಯಾರು ಕೇಳ್ತಾರೆ ಹೇಳ್ರಿ? ಇಲ್ಲಿನ ಅಧಿಕಾರಿ ಮಂದಿ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದು JCBಯಿಂದ ಹೊಲದಾಗ ಕೆಲಸ ಮಾಡ್ಸಕ್ ಮುಂದಾಗ್ಯಾರ.
ಇದಕ್ಕ ರೈತರು ಸಿಟ್ಟಿಗೆದ್ದಾರ. ಇಲ್ಲೇ 1 ಎಕರೆ ಹೊಲಕ್ಕೆ 9 ರಿಂದ 10 ಲಕ್ಷ ರೇಟ್ ಐತಿ. ಆದ್ರೆ ಸರ್ಕಾರ 50 ರಿಂದ 90 ಸಾವಿರ ಕೊಡಾಕ್ ಮುಂದಾಗೈತಿ. ಹಿಂಗೇನ್ರ ದಬ್ಬಾಳಿಕೆ ಮಾಡಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತಾರ ರೈತ ಮಂದಿ. ಕಾಮಗಾರಿಯನ್ನು ಒಂದೇ ಹಂತದಲ್ಲಿ ಮುಗಿದಂಥ ರೈತರಿಗೂ ಕೂಡ ಜಮೀನು ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ರೈತರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಆನಂತರ ಎಣೆ ಜಾಕವಲ್ನಲ್ಲಿ ಏನು ಕಾಮಗಾರಿ ನಡೆದ ಅಲ್ಲಿರ್ತಕ್ಕಂಥ ಕೆಲವು ರೈತರು ಏನಲ್ಲ ಕೋರ್ಟ್ ಮೊರೆನೋ ಅಥವಾ ಅಧಿಕಾರಿಗಳ ಮೊರೆ ಹೋದ್ರು ಸಹಿತ ಇವತ್ತಿನವರೆಗೆ ಪರಿಹಾರ ಸಿಕ್ಕಿಲ್ಲ. ಆದರೆ ಇವತ್ತಿನ ದಿವಸ ದಿಢೀರ್ನ ರೈತರು ಬಿತ್ತಿದಂಥ ಬೆಳೆಗೆ ಏನದಲ್ಲ JCB ತೊಗೊಂಡು ಪೊಲೀಸ್ ಫೋರ್ಸ್ ತೊಗೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ವಿಷ ಕೊಡುವಂಥ ಪರಿಸ್ಥಿತಿಯನ್ನು ಕೂಡ ತಂದಿಟ್ಟಿದ್ದಾರೆ. ಇರು ಹೊಲನ ಹೋದ್ಮೇಲೆ ಕಾಲುವೆ ಬಂದ್ರಿ ನಮ್ಗೇನು ಪ್ರಯೋಜನ ಅಂತಾರ ಯೋಜನಾದಾಗ ಭೂಮಿ ಕಳ್ಕೊಳ್ಳೋ ಮಂದಿ. ಸುತ್ತಮುತ್ತಲ ಜಮೀನಿರೋ ಮಂದಿಗ್ಯಾರ ಅನುಕೂಲ ಆಕೇತಿ ಖರೆ, ನಮಗ ಸೂಕ್ತ ಪರಿಹಾರ ಕೊಡ್ರಿ ಅನ್ನೋದಷ್ಟ ಇವ್ರ ಒತ್ತಾಯ ಆಗೇತಿ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ಬಾಗಲಕೋಟೆಯಾಗ ಪೊಲೀಸ್ ಹುತಾತ್ಮರ ದಿನ ಆಚರಣೆ ನಡೆಯಿತು. ನವನಗರದ ಪೊಲೀಸ್ ಪರೇಡ್ ಮೈದಾನದಾಗ ಪೊಲೀಸರು ಗೌರವ ಕೊಟ್ಟರು. ಆದ್ರೆ ಇದ್ರಾಗ ಒಂದು ಬೇಸರದ ಘಟನೆನೂ ನಡೆಯಿತು. ಕೆಲವು ಹುತಾತ್ಮರ ದಿನಾನ ಕಾಟಾಚಾರಕ್ಕೆ ನಡೆದಂಗ ನಡೀತು. ಪೊಲೀಸ್ ಅಧಿಕಾರಿಗಳು ಗೌರವ ವಂದನೆ ಮಾಡ್ಬೇಕಾದ್ರ ಮಸ್ತ್ ನಿದ್ದೆ ಮಾಡಕತ್ತಿದ್ರು. ಗೊರಕಿ ಆಕಳಿಕಿ ಜೋರಿತ್ತು. ಇದು ಹುತಾತ್ಮರಿಗೆ ಅಗೌರವ ಕೊಟ್ಟಂಗಿತ್ತು. ಸತ್ತ ಪೊಲೀಸರಿಗೆ ಗೌರವ ಕೊಡೋದು ಹಿಂಗ, ಅಧಿಕಾರಿಗಳು ಹಿಂಗ್ ಮಾಡಿದ್ರ ಹ್ಯಾಂಗ ಅಂತ ಮಂದಿ ಕೇಳಾಕುಂತಾರ.